ಹಾಯ್ ಫ್ರೆಂಡ್ಸ್. ಇಷ್ಟ ದಿನ ಮಲ್ತಾಯಿ ಧೋರಣೆನ ಹಾಕಿರ್ಲಿಲ್ಲ. ರೀಸನ್ ಏನು ಅಂತ ಅಂದ್ರೆ ಈ ಸೀರಿಯಲ್ನ ಯಾರು ಇಷ್ಟಪಡ್ತಾ ಇಲ್ವೇನೋ ಅನ್ನೋ ದೃಷ್ಟಿಯಿಂದ ನಾನು ಹಾಕಿರ್ಲಿಲ್ಲ. ಬಟ್ ಕೆಲವೊಬ್ಬ ಫ್ರೆಂಡ್ಸ್ಗಳು ಹಾಕಿ ಯಾಕೆ ಹಾಕ್ತಾ ಇಲ್ಲ ಮಲ್ತಾಯಿ ಧೋರಣೆ ಹಾಕಿ ಎಂದಿದ್ರಿಂದ ಇವತ್ತಿಂದ ಹಾಕೋಣ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಈ ಗೀತನ್ ಸೀರಿಯಲ್ ಯಾವ ತರ ಸಪೋರ್ಟ್ ಮಾಡ್ತಿರೋ ಅದೇ ತರ ಈ ಸೀರಿಯಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸಪೋರ್ಟ್ ಇಲ್ಲದೆ ಇದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಈ ಕಥೆನಲ್ಲೂ ಟ್ವಿಸ್ಟ್ ಗಳನ್ನ ಕೊಡ್ತೀನಿ. ಈ ಆತ್ಮದ ಏನಿದೆ ಅದನ್ನ ಇವತ್ತಿಗೆ ಲಾಸ್ಟ್, ಇವತ್ತು ಒಂದು ಎಪಿಸೋಡ್ ಅಲ್ಲಿ ಅದನ್ನ ತೋರಿಸಿ ಅದನ್ನ ಮುಗಿಸ್ಬಿಡ್ತೀನಿ. ಮತ್ತೆ ಈ ಸೀರಿಯಲ್ ನಲ್ಲಿ ಆತ್ಮ ಅನ್ನೋ ಒಂದು ಕಾನ್ಸೆಪ್ಟ್ ನಾನು ತಗೊಳ್ಳೋದೇ ಇಲ್ಲ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ. ಎಷ್ಟೊತ್ತು ಹೋಗ್ತಾರೆ ಈ ಹುಡುಗರು? ಇನ್ನ ಲೇಟ್ ಆಗ್ಬಿಟ್ರೆ ಇನ್ನ ಸಾಯಂಕಾಲ ಆಗೋಗ್ಬಿಡುತ್ತೆ. ಬೇಗ ಬಂದಪ್ಪ. ಆನಂದ, ಬೇಗ ಕರ್ಕೊಂಡ್ ಬರಪ್ಪ, ಟೈಮ್ ಆಗುತ್ತೆ. ದಿಲೀಪ, ನೋಡಪ್ಪ, ಈಗ ನೀನ್ ಇಲ್ಲಿ ಕುತ್ಕೋ. ಈಗ ಒಂದ್ ಪೂಜೆ ಇದೆ, ನಿನ್ ಕೈಯಾರೇನೆ ಮಾಡ್ಬೇಕಾ ಪೂಜೆನ. ಈಗ ನೀನ್ ಪೂಜೆ ಮಾಡಿದ್ರೆ ನಿನ್ ತಂದೆ ಆತ್ಮ ಪ್ರಸನ್ನ ಆಗುತ್ತೆ. ಅದಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಕಣಪ್ಪ. ಸರಿ ಐನರೇ, ನೀವ್ ಹೇಗೆ ಹೇಳ್ತಿರೋ ನಾನು ಹಾಗೆ ಮಾಡ್ತೀನಿ. ನಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ತಾನೆ? ಖಂಡಿತ ಸಿಗುತ್ತಪ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಆನಂದ, ಹೋಗಪ್ಪ, ಕೆಂಚಣ್ಣನ ಕರ್ಕೊಂಡ್ ಹೋಗಪ್ಪ. ಕೆಂಚಣ್ಣನ? ಅವ್ರೇಕೆ ಸ್ವಾಮಿಗಳೇ? ನೋಡಪ್ಪ, ಕೆಂಚಣ್ಣ ಬೇಕು. ಯಾಕಂದ್ರೆ ಕೆಂಚಣ್ಣನ ಕಣ್ಣಿಗೆ ನಿಮ್ಮ ಇವರು ಗೌಡ್ರ ಆತ್ಮ ಕಾಣಿಸ್ತಾ ಇದೆ. ಹಂಗಾಗಿ ಅವನಿದ್ರೆ ಒಳ್ಳೇದಾಗುತ್ತೆ. ಕರ್ಕೊಂಡ್ ಬರೋಗಪ್ಪ. ಸರಿ ಸ್ವಾಮಿ, ಆಯ್ತು, ಕರ್ಕೊಂಡ್ ಬರ್ತೀನಿ. ಕೆಂಚಣ್ಣ, ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀನ್ ಎಲ್ಲೂ ಹೋಗ್ಬೇಡ ಕಣಪ್ಪ, ಪೂಜೆ ಮುಗಿಯೋವರೆಗೂ ನೀನ್ ಇಲ್ಲೇ ಇರು. ಆಯ್ತು ಸ್ವಾಮಿಗಳೇ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ. ನನ್ಗೆ ಈ ಆತ್ಮದಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕಾಗ್ಬಿಟ್ಟೈತೆ. ನನ್ಗೆ ಎಲ್ಲಿ ಹೋಗೋಕ್ಕೂ ಭಯ ಭಯ ಭಯ. ನನ್ ಹೆಂಡ್ರು ನೋಡಿದ್ರೆ ಒಂಚೂರೋ ಮರ್ಯಾದೆ ಕೊಡ್ತಾ ಇಲ್ಲ ಸ್ವಾಮಿಗಳೇ. ಮನೇಲಿ ಅಯ್ಯೋ ಎದ್ರ ಪುಕ್ಲ ನನ್ ಮಗನೆ ಅಂತ ಬಾ ಈಗ ಬಂದಂಗೆ ಬೈತಾಳೆ. ಇರ್ಲಿ ಇರ್ಲಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಾವ್ ಅದನ್ನ ಮಾಡೋದಿಕ್ಕೆ ತಾನೇ ಈಗ ಈ ಪೂಜೆ ಮಾಡ್ತಾ ಇರೋದು. ಸರಿ ಕಣಪ್ಪ, ನೀನು ಸ್ವಲ್ಪ ಸಮಾಧಾನವಾಗಿ ನಿಂತ್ಕೊ. ನೋಡಪ್ಪ ದಿಲೀಪ, ನಿಮ್ ತಂದೆಯವ್ರ ಕೊನೆ ಆಸೆ ಅಂತ ಅಂದ್ರೆ ಅದು ನಿನ್ ಜೊತೆ ಮಾತಾಡ್ಬೇಕು ಅನ್ನೋದೇ ಆಗಿತ್ತು ಅನ್ಸುತ್ತೆ. ಅದಕ್ಕೆ ಪಾಪ ಅವ್ರ ಆತ್ಮಕ್ಕೆ ಇನ್ನ ಮುಕ್ತಿ ಸಿಕ್ಕಿಲ್ಲ. ಅದು ನಿನ್ನಿಂದ ಮಾತ್ರ ಸಾಧ್ಯ. ನಿನ್ ಮನ್ಸಿಂದ ನಾನು ಆ ದೇವ್ರಲ್ಲಿ ಬೇಡ್ಕೊ, ನಮ್ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರಿಗೆ ಸ್ವರ್ಗ ಸಿಗ್ಲಿ, ಅವ್ರು ಯಾವ್ದೇ ತರ ಈ ತರ ಅಂತರ್ಪಿಶಾಚಿ ತರ ಇಲ್ಲೆಲ್ಲ ಓಡಾಡೋದ್ ಬೇಡ, ಅವ್ರಿಗೆ ಮುಕ್ತಿ ಸಿಗ್ಲಿ ಅಂತ ನೀನ್ ಅನ್ಕೊಂಡು ಪೂಜೆ ಮುಂದುವರ್ಸಪ್ಪ. ಸರಿ ಐನರೇ, ಆಯ್ತು. ನನ್ನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಹೇಳಿ ಪೂಜೆ ಮಾಡಿಸ್ತಿದ್ದಾರೆ. ಹೇಗಾದ್ರೂ ಮಾಡಿ ನನ್ ಮಗನ್ಗೆ ಇರೋ ಸತ್ಯನ ತಿಳ್ಕೊಳ್ಳೋ ಹಾಗೆ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಇಲ್ಲ, ನನ್ ಮಗಂಗ್ ಅನ್ಯಾಯ ಆಗ್ಬಿಡುತ್ತೆ. ಹೋ, ದಿಲೀಪ, ನೋಡಪ್ಪ, ನಿಮ್ ತಂದೆಯವ್ರು ಬಂದಿದ್ದಾರೆ. ನಮ್ ತಂದೆನ ಎಲ್ಲಿ ಕಾಣಿಸ್ತಾ ಇಲ್ಲ ನನ್ಗೆ. ಓಂ ದಿಲೀಪ, ಈಗ ನಿಧಾನವಾಗಿ ಕಣ್ಮುಚ್ಚಪ್ಪ. ಈಗ ಹಾಗೆ ಕಣ್ಬಿಟ್ಟು ಮೆಲ್ಲಗೆ ಕಣ್ ತೆಗ್ದು ನಿಮ್ ತಂದೆಯವ್ರನ್ನ ನೆನೆಸ್ಕೊಂಡು ಕಣ್ಬಿಡಪ್ಪ. ಅಪ್ಪ, ಮಗನೇ, ನಾನ್ ಮಾತಾಡೋದ್ ನೀನು ಕೇಳಿಸ್ತಾ ಇದೀಯನಪ್ಪ? ಅಪ್ಪ, ನನಗ್ ನಿಮ್ಮನ್ ಮುಟ್ಟೋದಿಕ್ ಆಗ್ತಾ ಇಲ್ಲ. ಅಪ್ಪ, ನೀವ್ ನನಗ್ ಕಾಣಿಸ್ತಾ ಇದ್ದೀರಪ್ಪ. ನೀವ್ ಮಾತಾಡೋದ್ ನನಗ್ ಕೇಳಿಸ್ತಾ ಇದೆ. ನೋಡಪ್ಪ ದಿಲೀಪ, ನಿಮ್ ತಂದೆಯವ್ರನ್ನ ಹಾಗೆ ಮಾತಾಡ್ಸು. ಅವ್ರ ಕೊನೆ ಆಸೆ ಮತ್ತೆ ಅವ್ರು ನಿನ್ನ ಹತ್ರ ಏನ್ ಹೇಳ್ಬೇಕು ಅಂತ ಇದಾರೆ ಅದನ್ನ ತಿಳ್ಕೊಂಡು ಅದನ್ನ ನೆರವೇರಿಸ್ತೀನಿ ಅಂತ ಭರವಸೆ ಕೊಡಪ್ಪ. ಅಪ್ಪ, ನಾನೇ ನಿಮ್ ಮಗ ದಿಲೀಪ ಮಾತಾಡ್ತಾ ಇದ್ದೀನಪ್ಪ. ಅಪ್ಪ, ಏನಾಯ್ತಪ್ಪ ನಿಮ್ಗೆ? ಯಾಕಪ್ಪ ಯಾಕಪ್ಪ ನನ್ನನ್ ಬಿಟ್ಟು ಹೊಟ್ಟೋದ್ರಿ? ಮಗನೇ, ನನ್ಗೂ ನಿನ್ನನ್ ಬಿಟ್ಟು ಹೋಗ್ಬೇಕು ಅಂತ ಇರ್ಲಿಲ್ಲ ಕಣಪ್ಪ. ಆದ್ರೆ ಆ ದೇವ್ರಿಗೆ ನಾನು ಇಲ್ಲಿರೋದ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನನ್ನನ್ನ ಬೇಗ ಕರ್ಸ್ಕೊಂಡ್ಬಿಟ್ಟ. ಆದ್ರೆ ನನಗೆ ಆ ಲೋಕಕ್ಕೂ ಹೋಗಕ್ ಆಗ್ತಾ ಇಲ್ಲ ಕಣಪ್ಪ. ಯಾಕಂದ್ರೆ ನನ್ ಕೊನೆಯದಾಗಿ ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಇರ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ನಪ್ಪ. ಅದಕ್ಕೆ ನನ್ಗೆ ನಿನ್ ಬಿಟ್ಟು ಹೋಗೋದಿಕ್ ಆಗ್ತಾ ಇಲ್ಲ. ಆದ್ರೆ ನಿನ್ ಹಿಂದೆ ಒಂದ್ ದೊಡ್ಡ ಷಡ್ಯಂತ್ರನೇ ನಡೀತಾ ಇದೆ ಮಗ್ನೆ. ನೀನ್ ಅದನ್ನ ಭೇದಿಸ್ಬೇಕು. ನೀನು ನನ್ ಸಾವ್ಗೆ ಏನ್ ಕಾರಣ ಅಂತ ತಿಳ್ಕೊಬೇಕು ಕಣಪ್ಪ. ಅಪ್ಪ, ಏನಪ್ಪ ಹೇಳ್ತಿದ್ದೀರಾ? ನಿಮ್ ಸಾವ್ ಬಗ್ಗೆ ತಿಳ್ಕೊಬೇಕಾ? ಅಂದ್ರೆ ನೀವು ಹುಷಾರಿಲ್ದೆ ತೀರೋಗಿದ್ದಲ್ವಾ? ನಾನು ಹಂಗೆ ಅನ್ಕೊಂಡಿದ್ನಪ್ಪ. ಆದ್ರೆ ಸತ್ಯ ಬೇರೆನೇ ಇದೆ ಕಣ್ಮಗ್ನೆ. ಮಗ್ನೆ, ನನ್ಗೆ ಇನ್ ಜಾಸ್ತಿ ಹೊತ್ತು ಇಲ್ಲಿರ್ಲಕ್ ಆಗ್ತಾ ಇಲ್ಲ ಕಣಪ್ಪ.
ನನಗೆ ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅನ್ನೋ ಆಸೆಯಿಂದಾನೇ ನಾನು ಇಷ್ಟು ದಿನ ಇಲ್ಲಿದ್ದೆ. ಆದ್ರೆ ಇವತ್ತಿಗೆ ಎಲ್ಲ ನೆರವೇರ್ತಪ್ಪ. ಆದ್ರೆ ಒಂದಂತೂ ಸತ್ಯ, ನೀನು ಯಾರನ್ನ ನಿನ್ನವರು ಅಂತ ಅನ್ಕೊಂಡು ಪ್ರೀತಿ ಮಾಡ್ತಾ ಇದೀಯೋ ಅವರು ನಿನ್ನವರಲ್ಲ ಕಣಪ್ಪ. ಮನ್ಸಿಂದ ಯೋಚನೆ ಮಾಡ್ಬೇಡ, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು. ಮನೆಯಲ್ಲಿ ಯಾರು ಯಾವ ತರ ಇರ್ತಾರೆ, ಯಾರು ಯಾವ ತರ ಇರ್ತಾರೆ, ಯಾರ ಜೊತೆ ಇರ್ತಾರೆ, ಏನ್ ಮಾತಾಡ್ತಾರೆ, ಏನ್ ಮಾಡ್ತಾರೆ, ಪ್ರತಿಯೊಂದನ್ನು ನೀನು ಮೂರನೇ ಕಣ್ಣು ಇಟ್ಕೊಂಡು ನೋಡ್ಕೋಬೇಕಣಪ್ಪ. ಇರೋ ಎರಡು ಕಣ್ಣು ಸಾಕಾಗಲ್ಲ. ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ನಾಟಕ ಮಾಡ್ತಾರೆ ಕಣಪ್ಪ. ಮುಂದೆ ಒಂದು ಹಿಂದೆ ಒಂದು, ಯಾರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಿಕ್ಕ ಆಗ್ಲೇ ಇಲ್ಲ ಕಣಪ್ಪ ನನ್ಗೆ. ಆದ್ರೆ ನೀನು ಯಾಮಾರ್ಬೇಡ, ನಿನ್ಗೆ ಸತ್ಯ ಗೊತ್ತಾಗ್ಬೇಕು. ನೀನು ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಕೊಡ್ಲೇಬೇಕು ಕಣಪ್ಪ. ನನ್ನ ಈ ಪರಿಸ್ಥಿತಿಗೆ ಯಾರು ಕಾರಣ ಆಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ದಿಲೀಪ. ಆಯ್ತಪ್ಪ, ನಾನ್ ನಿಮಗ್ ಮಾತು ಕೊಡ್ತಾ ಇದ್ದೀನಿ. ನಿಮ್ ಈ ಪರಿಸ್ಥಿತಿಗೆ ಏನ್ ಕಾರಣ, ಯಾಕೆ ಈ ತರ ಆಯ್ತು ಅಂತ ನಾನು ಖಂಡಿತ ತಿಳ್ಕೊಂತೀನಪ್ಪ. ಸರಿ ದಿಲೀಪ, ನೀನು ಅದನ್ನ ಮಾಡ್ತೀಯ ಅಂತ ನಂಬಿಕೆ ನನ್ಗಿದೆ. ಹಾಗೆ ನೀನು ಓದನ್ನ ಅರ್ಧಕ್ಕೆ ಬಿಟ್ಬಿಟ್ಟಿದೀಯಲ್ಲಪ್ಪ. ದಯವಿಟ್ಟು ನೀನು ಓದನ್ನ ಮುಂದುವರ್ಸು. ನೀನ್ ದೊಡ್ಡ ಅಧಿಕಾರಿಯಾಗಿ ಬಂದು ನಮ್ಮ ಊರಲ್ಲಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು. ನೀನ್ ನನ್ ಮಗ ಅಂತ ಹೇಳ್ಕೊಳ್ಳೋದಿಕ್ ನನ್ಗೆ ಹೆಮ್ಮೆ ಆಗುತ್ತೆ ಕಣಪ್ಪ. ನಮ್ಮ ಮನೆಗೆ, ನಮ್ಮ ಮನೆತನಕ್ಕೆ ಹೆಸರು ತಂದ್ಕೊಡ್ಬೇಕು ನೀನು. ಆಯ್ತಪ್ಪ, ನೀವ್ ಹೇಗ ಆಸೆ ಪಟ್ಟಿದಿರೋ ನಾನು ಹಾಗೆ ಬದುಕ್ತೀನಪ್ಪ. ಆದ್ರೆ ಅಪ್ಪ, ನೀವ್ ಇದೇ ತರ ಇರಿ, ನನ್ ಜೊತೆನಲ್ಲೇ ಇರಿ ಅಪ್ಪ, ಎಲ್ಲೂ ಹೋಗ್ಬೇಡಿ. ಅದ್ ಹೇಗಾಗುತ್ತಪ್ಪ? ಆತರ ಎಲ್ಲ ಇರೋದಿಕ್ ಆಗಲ್ಲ. ನಮ್ ಟೈಮ್ ಎಲ್ಲ ಇಷ್ಟೇ. ನಾನಿನ್ ನೋಡ್ತೀನಪ್ಪ, ನನ್ ಮತ್ತೆ ಇನ್ಯಾವತ್ತೂ ಬರಲ್ಲ ಕಂದ. ಆದ್ರೆ ನೀನು ತುಂಬಾ ಹುಷಾರಾಗಿರ್ಬೇಕು, ಎಲ್ಲ ಕಣ್ಣಾಗಿರ್ಬೇಕಪ್ಪ. ಯಾರನ್ನು ಕಣ್ಮುಚ್ಕೊಂಡ್ ನಂಬೇಡ. ನಮ್ಮವ್ರು ಅನ್ಕೊಂಡ್ರೆ ಯಾರು ನಮ್ಮವ್ರಲ್ಲ. ನೋಡು, ಕಣ್ ತೆಗ್ದು ನೋಡು, ಪ್ರಪಂಚ ಯಾವ ತರ ಇದೆ ನೋಡು. ನೋಡು, ನೀನ್ ಯಾವ್ದೇ ಕಾರಣಕ್ಕೂ ಯಾರನ್ನು ಕಣ್ಮುಚ್ಕೊಂಡ್ ನಂಬೇಡ ಕಣಪ್ಪ. ಸರಿ ಅಪ್ಪ, ಆಯ್ತು. ಅಪ್ಪ, 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 ಎಲ್ಲೋದ್ರಪ್ಪ? ನನ್ನ ಬಿಟ್ಟುಟ್ಟೋದ್ರ? ನನ್ನ ಅನಾಥ ಮಾಡಿಟ್ಟೋದ್ರ ಮತ್ತೆ? ದಿಲೀಪ, ಸ್ವಾಮಿಗಳೇ, ನಮ್ಮ ಅಪ್ಪನ್ ಮತ್ತೆ ಕರ್ಸಿ. ನನಗ್ ನಮ್ಮ ಅಪ್ಪನ್ ಬಿಟ್ಟಿರಕ್ಕಾಗ್ತಿಲ್ಲ. ನನ್ ನಮ್ಮ ಅಪ್ಪನ್ ಮತ್ತೆ ನೋಡ್ಬೇಕು ಅನಿಸ್ತಾ ಇದೆ. ಅವ್ರ ಜೊತೆ ಮಾತಾಡ್ಬೇಕು. ಅವ್ರ ದೇಹ ಇಲ್ದೆ ಇದ್ರು ಪರವಾಗಿಲ್ಲ, ಅವ್ರ ಆತ್ಮದ ರೂಪದಲ್ಲಾದ್ರೂ ನನ್ ಜೊತೆ ಇರೋ ತರ ಮಾಡಿ ಪ್ಲೀಸ್. ಇಲ್ಲಪ್ಪ, ಅದೆಲ್ಲ ಪ್ರಕೃತಿಗೆ ವಿರುದ್ಧ. ನಾವ್ ಆತರ ಎಲ್ಲ ಮಾಡಕ್ ಬರಲ್ಲಪ್ಪ. ನೋಡು, ಈಗ ನಿಮ್ ತಂದೆಯವ್ರಿಗೆ ಏನ್ ಹೇಳಿದ್ರು ನೀನ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅವ್ರ ಆಸೆನ ಈಡೇರಿಸ್ಬೇಕು. ಇನ್ ಮುಂದೆ ಅವ್ರ ನಿಮ್ ಮೇಲೆ ಹೊರಿಸಿರುವಂತ ಜವಾಬ್ದಾರಿ ಏನಿದೆ ಅದ್ರ ಕಡೆ ಗಮನ ಕೊಡು. ನಮಗ್ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಬರೋ ಶಕ್ತಿ ನಮ್ಗಿಲ್ಲ ಕಣಪ್ಪ. ಅವ್ರಿಗೆ ಈ ಲೋಕದಿಂದ ಮುಕ್ತಿ ಸಿಕ್ಕಿದೆ. ಅವ್ರ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಇನ್ನೇನು ಮಾಡಕ್ಕಾಗಲ್ಲಪ್ಪ. ಅಪ್ಪ, ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಈ ತರ ಶಿಕ್ಷೆ ಕೊಟ್ಟೆ? ದಿಲೀಪ, ಸಮಾಧಾನ ಮಾಡ್ಕೊಳು. ನಮ್ ಕೈಲಿ ಏನು ಇಲ್ಲ ಕಣೋ. ಈಗ ಏನು ಮಾಡಕ್ಕಾಗಲ್ಲ ನಾವು. ನೋಡು, ನಿಮ್ ತಂದೆಯವ್ರ ಆತ್ಮ ಇದೆ ಅನ್ನೋದೇ ನಿನಗೆ ಗೊತ್ತಿರ್ಲಿಲ್ಲ. ಕೊನೆಯದಾಗಿ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದೆ, ಅದಕ್ ಸಮಾಧಾನ ಮಾಡ್ಕೊ. ನೋಡು, ಈ ತರ ಅವಕಾಶ ಯಾರಿಗೂ ಸಿಗಲ್ಲ, ಆದ್ರೆ ನಿನಗ್ ಸಿಕ್ಕಿದೆ. ನೀನ್ ತುಂಬಾ ಅದೃಷ್ಟವಂತ. ನಿಮ್ ತಂದೆಯವ್ರು ಹೇಗೆ ಹೇಳಿದಾರೋ ಹಾಗೆ ನಡ್ಕೊ. ಅವ್ರು ಹೇಳಿರೋ ಪ್ರತಿಯೊಂದು ಮಾತನ್ನು ನೀನ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹಾಗೆ ಅವ್ರು ಏನ್ ಹೇಳಿದ್ರು ಅದ್ರ ಅರ್ಥ ಏನು, ಅದ್ರ ಮರ್ಮ ಏನು ಅನ್ನೋದನ್ನ ನೀನ್ ಭೇದಿಸ್ಲೇಬೇಕು. ನೋಡಪ್ಪ ದಿಲೀಪ, ಇದು ಇವತ್ತಿಂದು ನಿನ್ನೆದು ಮಾತಲ್ಲ. ನಾಳೆ ಭವಿಷ್ಯದ ಬಗ್ಗೆ ನಿಮ್ ತಂದೆ ಹೇಳಿರೋದು. ನೀನು ಯಾರನ್ನು ನಂಬೇಡ. ನಿನ್ ಹಿಂದೆ ಒಂದು ಷಡ್ಯಂತ್ರ ನಡೀತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡು. ಮತ್ತೆ ನಿನ್ ಭವಿಷ್ಯ ಯಾವ ತರ ಇರ್ಬೇಕು, ಊರಿನ ಜನಕ್ಕೆ ನಿನ್ನಿಂದ ಒಳ್ಳೇದಾಗ್ಬೇಕು, ಅದರಿಂದ ಅವ್ರಿಗೂ ಖುಷಿ ಆಗುತ್ತೆ, ಅವ್ರ ಮನೆತನಕ್ಕೆ ಹೆಸರು ಬರುತ್ತೆ. ಇಷ್ಟೆಲ್ಲ ಅವ್ರು ಹೇಳಿದ್ದಾರೆ ಅಂತ ಅಂದ್ಮೇಲೆ ನೀನು ಹಳೇದನ್ನೇ ನೆನೆಸ್ಕೊಂಡು ಅಪ್ಪನ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ತರ ಕುಗ್ಬಾರ್ದಪ್ಪ. ಧೈರ್ಯ ತಗೋ. ಆಗಿದೆಲ್ಲ ಆಗೋಯ್ತು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಎದ್ದೇಳು. ಆನಂದ, ಈಗ ಆಯ್ತಪ್ಪ, ಅವನನ್ನ ಮನೆ ಕರ್ಕೊಂಡೋಗಿ ರೆಸ್ಟ್ ಮಾಡೋದಿಕ್ ಬಿಡಪ್ಪ. ಸರಿ ಸ್ವಾಮಿ, ಆಯ್ತು, ಬರ್ತೀನಿ. ಸ್ವಾಮಿಗಳೇ, ಏನಾದ್ರೂ ಆಗ್ಲಿ, ನಿಮ್ಮಿಂದ ನನ್ಗೆ ತುಂಬಾ ಉಪಕಾರ ಆಯ್ತು. ನಮ್ ತಂದೆನ ಕೊನೆ ಬಾರಿ ಮಾತಾಡ್ಸಕ್ ಅವಕಾಶ ಮಾಡ್ಕೊಟ್ಟಿದ್ರ. ತುಂಬಾ ಧನ್ಯವಾದಗಳು. ಇರ್ಲಿ. ಇದೆಲ್ಲ ಆಗಿದ್ದು ಕೆಂಚಣ್ಣನಿಂದ. ಅವನ್ಗೆ ನಿಮ್ ತಂದೆಯವರ ಆತ್ಮ ಕಾಣಿಸ್ಕೊಂಡು ಅವ್ರಿಗೆ ಎಲ್ಲಾನು ಹೇಳಿದ್ರಿಂದನೇನೆ ಇಷ್ಟೆಲ್ಲ ಸಾಧ್ಯ ಆಗಿದ್ದು. ಸರಿ ಕಣಪ್ಪ, ಆಯ್ತು. ಕೆಂಚಣ್ಣ, ನೀನು ಹೋಗಪ್ಪ ಇವ್ರ ಜೊತೆನಲ್ಲೇ. ಸರಿ ಅಂದರೆ ಆಯ್ತು. ಚಿಕ್ಕ ಯಜಮಾನ್ರೆ, ಬನ್ನಿ ಮನೆಗೆ ಹೋಗೋಣ. ಸ್ವಾಮಿಗಳೇ, ಈಗ ನೀವ್ ಇದು ಪೂಜೆ ಎಲ್ಲ ಮಾಡಿದ್ರಲ್ಲ, ಇದ್ರದ್ದು ಖರ್ಚೆಲ್ಲಾನು ನಾನೇ ಕೊಡ್ತೀನಿ. ಎಷ್ಟಾಗಿದೆ ಹೇಳಿ? ಇಲ್ಲಪ್ಪ, ಬೇಡ. ನಾನ್ ನಿಮ್ಗಾಗ್ಲೇ ಹೇಳಿದ್ನಲ್ಲ, ನಿಮ್ಮ ತಂದೆಯವರು ನಮ್ ದೇವಸ್ಥಾನಕ್ಕೋಸ್ಕರ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರ ಸಹಾಯದಿಂದನೇ ಇವತ್ತೊಂದು ಗುಡಿ ಮಟ್ಟದಲ್ಲಿ ನಿಂತಿದೆ ಅಂತ ಅಂದ್ರೆ ಅವ್ರ ಸಹಾಯ ತುಂಬಾ ದೊಡ್ಡದು.
ನೋಡು, ಅದ್ರ ಮುಂದೆ ಇದು ಏನೂ ಇಲ್ಲ ಕಣಪ್ಪ. ಅವ್ರ ಆತ್ಮಕ್ ಶಾಂತಿ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು. ಭಗವಂತ ಒಳ್ಳೇದ್ ಮಾಡ್ದ. ಸರಿ ಕಣಪ್ಪ, ಆಯ್ತು. ನಿನ್ ಜವಾಬ್ದಾರಿ ನೀನ್ ನಿಭಾಯಿಸು. ಇನ್ಮೇಲೆ ನಿನ್ ತಂದೆ ಸ್ಥಾನದಲ್ಲಿ ನೀನ್ ಇರ್ಬೇಕು. ಈ ಊರಲ್ಲಿ ಎಲ್ಲಾ ಒಳ್ಳೆ ಕಾರ್ಯಗಳು ನಿನ್ನಿಂದ ಆಗ್ಲಿ ಅಂತ ನಿಮ್ ತಂದೆಯವ್ರ ಆಸೆ ಪಡ್ತಿದ್ದಾರೆ. ಅವ್ರ ಆಸೆನ ನೆರವೇರ್ಸಪ್ಪ. ಖಂಡಿತವಾಗ್ಲು ಸ್ವಾಮಿಗಳೇ, ನಮ್ ತಂದೆ ಏನ್ ಆಸೆ ಪಟ್ಟಿದ್ರು ಅದನ್ನ ನಾನ್ ನೆರವೇರಿಸ್ತೀನಿ. ಈ ಊರಿನ ಒಳಿತಕ್ಕೋಸ್ಕರ ನಾನು ಹೋರಾಡ್ತೀನಿ. ಸರಿನಪ್ಪ, ಆಯ್ತು, ಒಳ್ಳೇದಾಗ್ಲಿ.